ನಮ್ಮೂರಲ್ಲಿ ಗಣೇಶ ಕೊಲ್ಸಿದ್ರು, ಅದು ವಿಸರ್ಜನೆ ಇತ್ತು ಅಂತ ಹೋಗಿದ್ದೆ. ನೋಡಿದ ಸೆಲೆಬ್ರೇಷನ್ ಚಿಂದಿ. ಮಾರ್ನಿಂಗ್ ಇವೆಂಟ್ ಇತ್ತಂತ ಇವೆಂಟ್ ಹೋಗೋಣ ಅಂತ ಹೋದ್ರೆ ಅಷ್ಟರಲ್ಲಿ ನಮ್ಮ ಯಶು ಕಾಣಿಸ್ದ. ನಮ್ಮ ಹುಡುಗರು ನಾವೆಲ್ಲ ಹೋಗಿದ್ ಇವೆಂಟ್ ಮಾಡಕ್ಕೆ ಬೆಳಿಗ್ಗೆನೆ. ಹಾಗೆ ನೋಡಿ ಇವೆಂಟ್ ಈ ತರ ಬಂದಿತ್ತು. ನಮ್ಮ ಪ್ರವೀಣ್ದು ಆಟೋ ಬಂದು ಮಾಡಿಫೈ ಮಾಡಿಸ್ತಾ ಇದ್ದ. ಅದಕ್ಕೆ ನಾನು ಸ್ವಲ್ಪ ಸ್ಕೂಲ್ ಡ್ರೈವರ್ ಎಲ್ಲ ಎತ್ಕೊಂಡು ಸ್ಟಡಿ ಮಾಡ್ತಾ ಇದ್ರು ಯಾವ ಥರ. ಮತ್ತೆ ಟಾಪ್ ಎಲ್ಲ ಬಿಸಿ ವೆಲ್ಡಿಂಗ್ ಮಾಡಿಸ್ಕೊಂಬರ್ಕೋದ್ರೆ ಒಪ್ಪ ಅಂಡ್ ಟಾಪ್ ಆಟೋದಲ್ಲಿ ಹೋಗಿ ವೆಲ್ಡಿಂಗ್ ಮಾಡಿಸ್ಕೊಂಬಂದು ಆಟೋ ರೆಡಿ ಮಾಡ್ಸಕ್ ಬಿಟ್ವಿ. ನಮ್ಗಿದ್ದಿದ್ದು ಇನ್ನೊಂದು ಇವೆಂಟ್ ಬಂದು ಚಲ್ದಗಾನಹಳ್ಳಿ ಅಂತ ಶ್ರೀನಿವಾಸಪುರ ರೋಡಲ್ಲಿ. ಹಾಗೆ ನೋಡಿ ಈವೆಂಟ್ ಹತ್ರ ಹೋಗಿ ಡೆಕೋರೇಷನ್ ಈ ಥರ ಬಂದಿತ್ತು. ನೈಟ್ ಬಂದು ಐವೇ ಸ್ಟಾರ್ ಅಲ್ಲಿ ಒಂದು ಇವೆಂಟ್ ಇತ್ತು. ಅಲ್ಲೋಗಿ ಡೆಕೋರೇಷನ್ ಮಾಡಿದೆ. ನೋಡಿ ನಮ್ಮ ಕೋಲಾರ ನಮ್ಮ ಹೆಮ್ಮೆ ಅಂತ ಒಂದು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಡೆಕೋರೇಷನ್ ಈ ತರ ಬಂದಿತ್ತು. ಮತ್ತೆ ಐವತ್ತು ಡೆಕೋರೇಷನ್ ಮುಗಿಸ್ಕೊಂಡು ನಾನು ಪ್ರವೀಣ್ ಮತ್ತೆ ಯಶು ಒಂದು ದೇವಸ್ಥಾನದಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕಾಯ್ತು. ಅದಕ್ಕೆ ಹೋಗಿ ನೋಡಿ ಡೆಕೋರೇಷನ್ ಈ ತರ ಬಂದಿತ್ತು. ಮಾರ್ನಿಂಗ್ ಯಶ್ವರ್ ಬಂತ ಹೋಗಿದ್ದ. ಅವ್ನು ಗಾರೆ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲಿ. ಮನೆ ಮುಂದೆ ರೋಡ್ ಎತ್ತು ಸ್ವಲ್ಪ ಕಿತ್ತೋಯ್ತು, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದ. ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ತುಂಬಾ ಜಾಸ್ತಿ ಯಶು ಅಂದ್ರೆ. ಅದಕ್ಕೆ ಯಶುಗೆ ಇನ್ನೊಂದು ಹೆಸರೇ ಸೋಷಿಯಲ್ ಸರ್ವೈಸರ್ ಯಶು ಆರಾಧ್ಯ ಅಂತ. ಹಾಗೆ ನಮ್ಮೂರಲ್ಲಿ ಇವೆಂಟ್ ಇತ್ತು ಅಂತ ಶಿವಣ್ಣ ಬಂದಿದ್ರು. ಹಂಗೆ ಅವ್ರು ಮಾತಾಡ್ಸ್ಕೊಂಬ ಚೌಟ್ರಿ ಹತ್ರ ಹೋದೆ. ಹಂಗೆ ನಮ್ಮ ಇನ್ನೊಬ್ರು ಅಂಕಲ್ಲು ಬಂದಿದ್ರು. ಅವ್ರನ್ನೂ ಮಾತಾಡ್ಸ್ಕೊಂಡು ಮತ್ತೆ ಯಶು ನೋಡಿದ್ರೆ ಅಲ್ಲೇ ಮಲ್ಕೊಂಡು ಒದ್ಲಾಡ್ತಾ ಇದ್ದ. ಈಗ ಮಾತು ನೋಡಿದ್ಮೇಲೆ ಗೊತ್ತಾಗ ಜನ ಹೇಳೋದು ಏನಂದ್ರೆ ತಿನ್ಬಿಟ್ಟು ಅಂದಿ ಥರ ಒದ್ಲಾಡ್ತಾ ಇದೆಯಲ್ಲೋ ಅಂತ ಹೇಳ್ತಾರೆ.